ಆರಿಕುಂಟಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಗ್ರಾಮಸಭೆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಯ ಸ್ಯಾಚುರೇಷನ್ ಅಭಿಯಾನ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಭೆ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಮುನಿ ವೆಂಕಟಮ್ಮ ಹಾಗೂ ಉಪಾಧ್ಯಕ್ಷರು ಮುನಿರತ್ನಮ್ಮ, ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಮ್ಮ ಮೇಡಂ ಅವರು, ಎಸ್ಬಿಐ ಬ್ಯಾಂಕಿನ ಅಧಿಕಾರಿಗಳು ಶ್ರೀನಿವಾಸ್ ಅವರು, ಎಫ್ಸಿಎಸಿ ವೆಂಕಟೇಶ್ ಜಿ, ಜಿಲ್ಲಾ ಲೀಡ್ ಬ್ಯಾಂಕ್ ಹಾಗೂ ತಾಲೂಕಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಂಜಲಮ್ಮ ಮೇಡಂ ಹಾಗೂ ಅಟಲ್ ಭುಜಲ್ ಯೋಜನೆಯ ಅಧಿಕಾರಿ ನವೀನ್ ಸರ್, ಗೌರವಾನ್ವಿತ ಚುನಾಯಿತ ಸದಸ್ಯರು, ಆಶಾ ಕಾರ್ಯಕರ್ತರು, ಎಂಬಿಕೆ ಸಿಬ್ಬಂದಿಯವರು ಹಾಗೂ ಎಲ್ಸಿಆರ್ಪಿಗಳು, ಪಂಚಾಯಿತಿ ಅಭಿವೃದ್ಧಿ ಸಿಬ್ಬಂದಿ ವರ್ಗದ ಜನಪ್ರತಿನಿಧಿಗಳು, ಗ್ರಾಮದ ಸಾರ್ವಜನಿಕರು ಎಲ್ಲರ ವಿಶ್ವಾಸದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಮ್ಮ ಮೇಡಂ ಅವರು ಮಾತನಾಡಿ, ಈ ಸಭೆಯಲ್ಲಿ ಬಂದಿರುವ ಎಲ್ಲ ಅಧಿಕಾರಿಗಳು ಅಭಿವೃದ್ಧಿಯ ಬಗ್ಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಂಕ್ಷಿಪ್ತವಾಗಿ ವಿವರಿಸುತ್ತಾರೆ. ಎಲ್ಲ ಮಾಹಿತಿಯನ್ನ ಗಮನಹರಿಸಿ ಹಾಗೂ ನೀರಿನ ಬಳಕೆ ವಿಚಾರದಲ್ಲಿ ನವೀನ್ ಸರ್ ಅವರು ತಿಳಿಸುತ್ತಾರೆ. 3 ಇಲಾಖೆಗಳ ಸೌಲಭ್ಯಗಳ ಬಗ್ಗೆ ಎಲ್ಲ ದಾಖಲೆಗಳು ಸಮರ್ಪಕವಿದ್ದಲ್ಲಿ ಈ ಹೆಚ್ಚಿನ ರೀತಿಯ ಸೌಲಭ್ಯಗಳು ಪಡೆಯಬಹುದು. ಆರೋಗ್ಯ ಇಲಾಖೆ ಅಂಜಲಂ ಮೇಡಂ ಅವರು ಎಲ್ಲ ರೀತಿಯ ವಿಚಾರಗಳನ್ನು ತಿಳಿಸುತ್ತಾ ಆರೋಗ್ಯದ ಬಗ್ಗೆ ವಿಚಾರಗಳ ಸಾರ್ವಜನಿಕರ ಮಾಹಿತಿಯನ್ನ ಪಡೆದುಕೊಳ್ಳಿ. ಬ್ಯಾಂಕಿನ ವಿಚಾರದಲ್ಲಿ ಅಧಿಕಾರಿಗಳು ಶ್ರೀನಿವಾಸ್ ಅವರು ಹಾಗೂ ವೆಂಕಟೇಶ್ ಅವರು ಹೆಚ್ಚಿನ ಮಾಹಿತಿ ನೀಡುತ್ತಾರೆ. ಸಭೆಗೆ ಬಂದಿರುವ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಬಿಐ ಅಧಿಕಾರಿ ಶ್ರೀನಿವಾಸ್ ಅವರು ಮಾತನಾಡಿ, ರೈತರಿಗೆ ಕ್ರಾಪ್ ಲೋನ್, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಸಾಲವನ್ನು ಕೊಡುತ್ತೇವೆ, ಸಂಘಗಳ ವಿವಿಧ ರೀತಿಯಲ್ಲಿ ಸಾಲವನ್ನು ನೀಡುತ್ತೇವೆ, ಸಾರ್ವಜನಿಕ ಬೇರೆ ಬೇರೆ ರೀತಿಯಲ್ಲಿ ದಾಖಲೆಗಳ ಮುಖಾಂತರ ಬ್ಯಾಂಕ್ನಲ್ಲಿ ಸಾಲವನ್ನು ಪಡೆಯಿರಿ ಎಂಬುದಾಗಿ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಯಾವ ರೀತಿ ಸಾಲ ಪಡೆಯಬಹುದು ಎಂಬುದಾಗಿ ವೆಂಕಟೇಶ್ ಅವರು ಮಾತನಾಡಿ ಎಲ್ಲ ರೀತಿಯ ವಿಚಾರಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಅಂಜಲಮ್ಮ ಮೇಡಂ ಅವರು ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಎಲ್ಲರಿಗೂ, ಅಧಿಕಾರಿಗಳ ವೃಂದದವರಿಗೆ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರಿಗೂ ಮತ್ತೊಮ್ಮೆ ಪಿಡಿಒ ಮೇಡಂ ಅವರು ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿದರು. ಹೇಳಿ ಆರ್ಟಿಸಿ ಪಾಣಿ ತಗೊಂಡಿರ್ಬೇಕು. 5 ಎಕರೆ ಒಳಗಡೆ ಇರೋರಿಗೆ ಸಬ್ಸಿಡಿ ಇರುತ್ತೆ. 3 ಇಲಾಖೆಗಳಲ್ಲಿ ಅವ್ರು NOC ತಗೋಬೇಕಾಗುತ್ತೆ. ಸಿರಿಕಲ್ಚರ್, ಅಗ್ರಿಕಲ್ಚರ್, ತೋಟಗಾರಿಕೆ 3 ಕಡೆ ತಗೋಬೇಕಾಗುತ್ತೆ. ತಗೊಂಡು ಅಟಲ್ ಭುಜಲ್ ಅವ್ರ ಕಡೆ ಒಂದು ಅರ್ಜಿ ಹಾಕಿದ್ರೆ ಆ ಅರ್ಜಿ ಮೇಲೆ ಅವರು ಬರೀತಾರೆ ಅರ್ಹರಿದ್ದಾರೆ ರೈತರು ಅಂತ. ಅದ್ರ ಮೇಲೆ ಅವ್ರಿಗೆ ಬೇಗ ಸೌಲಭ್ಯಗಳು ಸಿಗುತ್ತೆ. ಇಷ್ಟೊಂದು ವಿವರವಾದ ಮಾಹಿತಿ ನೀಡಿರ್ತಕ್ಕಂಥ ನಮ್ಮ ನವೀನ್ ಸರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೋದ್ರು ಸಹ ಅದ್ರಲ್ಲಿ ನಿಮ್ಗೆ ಫ್ರೀ ಒಂದು ಆರೋಗ್ಯ ತಪಾಸಣೆ ಎಲ್ಲ ಇರುತ್ತೆ. ಅದನ್ನ ನಾವು ಆರೋಗ್ಯ ಇಲಾಖೆಯಿಂದ ಮತ್ತೊಮ್ಮೆ ನಾನು ಗ್ರಾಮ ಸಭೆಯಲ್ಲಿ ಕರೆದು ಆ ಒಂದು ಪೂರ್ಣ ಮಾಹಿತಿಯನ್ನ ನಾನು ಕೊಡಿಸ್ತೇನೆ. ಈ ಒಂದು ಸಭೆಯಲ್ಲಿ ಮಾಹಿತಿಯನ್ನ ನೀಡ್ತಕ್ಕಂಥ ನಮ್ಮ ಅಂಜಮ್ಮ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಆಭಾ ಕಾರ್ಡ್ಸ್ ನಾವ್ ಆಲ್ರೆಡಿ ಮಾಡ್ತಾ ಇದೀವಿ. ಎಲ್ಲರೂ ಮನೆಯಲ್ಲಿ ಅಷ್ಟು ಸ್ವಲ್ಪ ಮಾಡಿಸ್ಕೋಬೇಕು. BPL ಫ್ಯಾಮಿಲಿಗೆ ನಾವು 5 ಲಕ್ಷ, APL ಫ್ಯಾಮಿಲಿಗೆ 1.5 ಲಕ್ಷ ಅನುದಾನ ಇದೆ. ಅದು ಪ್ರತಿ ಇವಾಗ ಹೋದ ವರ್ಷ 2018 ಈ ಕಾರ್ಡ್ಸ್ ನಾವು ಮಾಡ್ತಾ ಇದೀವಿ. ಈಗ ಯಾರು ಬಿಟ್ಟೋಗಿದ್ದಾರೆ ನಾವು ಒಂದು ಕ್ಯಾಂಪ್ ಹಾಕ್ಸ್ತೀವಿ. ಆಡ್ಕೊಂಡೇನಲ್ಲೂ ಬಂದಿರ್ತಕ್ಕಂಥ ನಮ್ಮ ಅಂಜಮ್ಮ ಮೇಡಮ್ ತುಂಬಾ ಮಾಹಿತಿ ಕೊಟ್ರು. ಆಕ್ಚುಲಿ ಇದನ್ನ ನಾವು ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತ ಮಾಡ್ಬೇಕಾಗುತ್ತೆ. ತ್ರೈಮಾಸಿಕವಾಗಿ ಎಲ್ಲಾ ಇಲಾಖೆಗಳನ್ನ ನಾವು ಕರೆದು ಇಲಾಖಾ ವತಿಯಿಂದ ಏನೇನು ಮಾಹಿತಿಗಳು ಸಿಗುತ್ತೆ, ಏನೇನು ಅನುದಾನಗಳು ಬಂದಿದೆ, ಏನು ಖರ್ಚಾಗಿದೆ ಎಂಬುದಾಗಿ ನಾವು KDP ಮೀಟಿಂಗ್ ಮಾಡ್ಬೇಕಾಗುತ್ತೆ. ಅವ್ರನ್ನ KDP ಮೀಟಿಂಗ್ ಕರೆದಾಗ ಎಲ್ಲ ಇಲಾಖೆ ಅವ್ರನ್ನ ಕರೆದು ಇನ್ನು ಹೆಚ್ಚಿನ ಮಾಹಿತಿನ ನಾವು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ಸಭೆನಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದಂತೆ ಮೊನ್ನೆ ಒಂದು ದಳಸ್ನಲ್ಲಿ ನಾನು ಒಂದು ಹೆಲ್ತ್ ಕ್ಯಾಂಪ್ ಹಾಕ್ಸಿದ್ವಿ. ಇಲ್ಲಿ ಜಲಪ ಹಾಸ್ಪಿಟಲ್ ಕಡೆಯಿಂದ ಅದೆಲ್ಲ ಅಬಾ ಕಾರ್ಡ್ ಅಂತ ಒಂದು ಮಾಡಿಸ್ತಾರೆ. ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಅದು ಒಂದು ಅವರೇ ಉಚಿತವಾಗಿ ಮಾಡ್ತಾರೆ. ಒಂದು 20 ರಿಂದ 25 ಜನ ವೈದ್ಯರು ಬರ್ತಾರೆ. ಲ್ಯಾಪ್ಟಾಪ್ ಎಲ್ಲ ಅಲ್ಲಿಗೆ ತರ್ತಾರೆ. ನಿಮ್ದೊಂದು ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಬೇಕು. ಆಧಾರ್ ಕಾರ್ಡ್ ತಗೊಂಡ್ ಹೋದ್ರೆ ನೀವು ಅಲ್ಲೇ ಇದ್ರೆ ನೀವು ತಂದುಕೊಟ್ರೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇಲ್ವಾ ಬಂದಿಲ್ಲ ನಿಮ್ ಫುಲ್ ಫ್ಯಾಮಿಲಿಗೆ ಮಾಡಿಸ್ಬೇಕು ಅನ್ನೋಂಗಿದ್ರೆ ಅವ್ರ ನಂಬರ್ ಕೊಟ್ರೆ OTP ಬಂದ್ರೆ ಅವ್ರ ಒಂದು ಅಬಾ ಕಾರ್ಡ್ ಅಂತ ಮಾಡ್ಕೊಡ್ತಾರೆ. ಅದು ಹೆಲ್ತ್ ಈ ಒಂದು ಕ್ಯಾಂಪೇನ್ ಮಾಡ್ತಾ ಇದೀವಿ. ಯುವಕರು ಇವತ್ತು ಈ ತಂಬಾಕು ಉತ್ಪನ್ನಗಳಿಗೆ ಬಲಿ ಆಗ್ಬಿಟ್ಟಿದ್ದಾರೆ. 8ನೇ ತರಗತಿಯಿಂದ ಪ್ರಾರಂಭ ಮಾಡಿ ಮಕ್ಕಳಲ್ಲಿ 10 ವರ್ಷ 15 ವರ್ಷ ಆಗುತ್ತಿದ್ದೇನೆ ಅವರಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ಬಾಯಿ ಕ್ಯಾನ್ಸರ್, ಅದರಲ್ಲಿ ಪಾನ್ ಪರಾಗು,
ಹನ್ಸು, ಬೀಡ, ಸಿಗರೇಟು, ಗುಟ್ಕ ಇವೆಲ್ಲಾನು ನಮ್ಗೆ ಈಸಿಯಾಗಿ ಸಿಗ್ತಾ ಇದೆ. ಬರೀ ಪಾಕೆಟ್ ಪಿಕ್ಚರ್ ಬೋರ್ಡ್ ಹಾಕಿದ್ರೆ ಏನಂತ, ಈ ಪಾಕೆಟ್ ಅನ್ನ ನೀನ್ ತಗೊಂಡ್ರೆ ನಿನ್ಗೆ ಕ್ಯಾನ್ಸರ್ ಬರುತ್ತೆ ಅಂತ. ಸಿಗರೇಟ್ ಪಾಕೆಟ್ ಮೇಲೆ ಹಾಕಿದ್ದಾರೆ, ಹನ್ಸ್ ಮೇಲೆ ಹಾಕಿದ್ದಾರೆ, ಗುಟ್ಕಾ ಮೇಲೆ ಎಲ್ಲರ ಮೇಲೆ ಹಾಕ್ಬಿಟ್ಟಿದ್ದಾನೆ. ಈ ಪಾಕೆಟ್ ಅನ್ನ ನೀನ್ ಯೂಸ್ ಮಾಡಿದ್ರೆ ನಿನಗೆ ಕ್ಯಾನ್ಸರ್ ಬರುತ್ತೆ, ತಗೊಳ್ಳೋದು ಬೀಳೋದು ನಿನ್ಗೆ ಬಿಟ್ಟಿದ್ದು ಅಂತ. ಆದರೆ ನಮ್ಮವ್ರು ಅದನ್ನ ನೋಡೋದೇ ಇಲ್ಲ. ಹೀಗೆ ಹರಿದು ಬಿಟ್ಟು ಆರಾಮಾಗಿ ಹಾಕೊಂಡು ನುಂಗ್ತಾ ಇರ್ತಾರೆ, ಉಗಿತಾ ಇರ್ತಾರೆ. ಮತ್ತೆ ಹೆಂಗಸರು ಕಡ್ಡಿ ಪುಡಿ ಹಾಕೊಳ್ತಕ್ಕಂಥದ್ದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹೀಗೆ ಕಡ್ಡಿ ಪುಡಿ ರಾತ್ರಿ ಎಲ್ಲ ಇಟ್ಕೊಂಡ್ಬಿಟ್ಟು ರಸ ನುಂಗ್ತಾ ಇರ್ತಕ್ಕಂಥದ್ದು. ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಗೆ ಊಟನೇ ಬೇಡ, ನಾವು ಅದನ್ನೇ ನುಂಗ್ತೀವಿ ಅಂತ ಹೇಳ್ತಕ್ಕಂಥದ್ದು. ಇದೆಲ್ಲ ಮಾಡಿದಾಗ ರಾತ್ರಿ ಹೊತ್ತು ಮಲಗಿರುವಾಗ ಅಲ್ಲೇ ಪಕ್ಕದಲ್ಲೇ ಉಗಿತಾ ಇರೋದು, ಒಂದ್ ಜಗ್ ಇಟ್ಕೊಂಡ್ಬಿಟ್ಟು ಮತ್ತೆ ಮಲಗೋದು. ಎಲ್ಲ ಆರ್ಗಾನ್ಸ್ ಸಹ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ. ಆ ಕ್ಯಾನ್ಸರ್ ಅನ್ನ ತಡೆಗಟ್ಟಬೇಕು. ಅದರಲ್ಲಿ ಮುಖ್ಯವಾಗಿ 3 ವಿಧವಾದಂತ ಕ್ಯಾನ್ಸರ್. ಒಂದು ಬಾಯಿ ಕ್ಯಾನ್ಸರ್, ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್. ಈ ಕ್ಯಾನ್ಸರ್ ಗಳನ್ನ ನಾವು ತಡೆಗಟ್ಟಬೇಕು. ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂಬ ಸದುದ್ದೇಶದ ಗೃಹ ಆರೋಗ್ಯ ಯೋಜನೆಯನ್ನ ಅನುಷ್ಠಾನ ಮಾಡಿದ್ದಾರೆ. ಈಗಾಗಲೇ ನಾವು ಸಹ ನಮ್ಮ ತಾಲೂಕಿನಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ದೀವಿ. ತಾವೆಲ್ಲರೂ ಸಹ ಮನೆಗಳ ಹತ್ರ ಬಂದಾಗ ಸಹಕರಿಸಿ ಅವ್ರಿಗೆ ನೀವು ಆ ಪರೀಕ್ಷೆನ ಮಾಡಿಸ್ಕೋಬೇಕು. ಒಂದ್ ವೇಳೆ ಬೆಡ್ ಪೇಷಂಟ್ ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಾವು BP ನೋಡಿ, ಸಕ್ಕರೆ ಕಾಯಿಲೆ ನೋಡಿ, ಅವ್ರ ಹೈಟ್ ವೇಟ್ ನೋಡಿ, ಅವ್ರಿಗೆ ಒಂದು ಕಾರ್ಡ್ ಬರ್ಕೊಟ್ಟು ಅವ್ರು ಏನ್ ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಆ ಚಿಕಿತ್ಸೆಯನ್ನ ನಿಮ್ಮ ಮನೆ ಬಾಗಿಲಿಗೆ ನಾವು ತಲುಪಿಸ್ತಾ ಇದೀವಿ. ಮತ್ತೆ 1 ತಿಂಗಳಾದ್ಮೇಲೆ ನಾವು ಫಾಲೋ ಅಪ್ ಮಾಡ್ತೀವಿ. ನಮ್ಮ ಟ್ರೀಟ್ಮೆಂಟ್ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡ್ತೀವಿ. ಮತ್ತೆ ಅದೇ ಟ್ರೀಟ್ಮೆಂಟ್ ಬೇಕಾ, ಮತ್ತೆ ಬೇರೆ ಟ್ರೀಟ್ಮೆಂಟ್ ಬೇಕಾ ಅಂತ ಅವ್ರಿಗೆ ರೆಫರಲ್ ಬೇಕಾ ಅಂತ ನಾವು ವೈದ್ಯಾಧಿಕಾರಿಗಳ ಮುಖಾಂತರ ಅವ್ರಿಗೆ ಈ ಒಂದು ಸೌಲಭ್ಯವನ್ನು ಒದಗಿಸ್ತಾ ಇದೀವಿ. ಇದು ಗೃಹ ಆರೋಗ್ಯ ಯೋಜನೆ. ಇನ್ನು ತಂಬಾಕು ಮುಕ್ತ ಯುವ ಅಭಿಯಾನ 2 ನೋಡ್ಕೊಳ್ಳಲ್ಲ 60 ವರ್ಷ ಆದ್ಮೇಲೆ ಕೆಲವೊಂದ್ ಮನೆಯಲ್ಲಿ, ಓಕೆನಾ. ಅಂತ ಟೈಮ್ ಅಲ್ಲಿ ಅವ್ರಿಗೊಂದು 5,000 ಒಂದ್ 2,000 3,000 ಬರ್ತಿದ್ರು ತಿಂಗಳಿಗೆ. ಅವಾಗ ಆ ಮಕ್ಳಿಗೆ ಅವ್ರು ಬಿಡಲ್ಲ, ಯಾಕಂದ್ರೆ ಅಮ್ಮ ಬಿಟ್ಬಿಟ್ರೆ ಈಗ ಅಮ್ಮ ಅಪ್ಪನ್ನ 5,000 ಹೊಟ್ಟೋಗುತ್ತೆ ಅಂದ್ಬಿಟ್ಟು ಸಾಕೊಳ್ಳಕ್ಕೆ ಒಂದು ಇದಿರ್ಲಿ ಅಂತ ಆತರ ಸ್ಕೀಮ್ ಮಾಡಿದ್ದಾರೆ. ಅದು ಮಾಡಿಸ್ಕೊಳ್ಳಿ. ಮತ್ತೆ ಆ ಸ್ಕೀಮ್ 210 ರೂಪಾಯಿ ಎಷ್ಟು ವರ್ಷ ಕಟ್ಟಬೇಕಾಗುತ್ತೆ? ಈಗ 18 ವರ್ಷ ಹುಡುಗಿನ ಸ್ಟಾರ್ಟ್ ಮಾಡ್ಕೊಂಡ್ರೆ 60 ವರ್ಷ ತನಕ ನೀವು ಕಟ್ ಆಗುತ್ತೆ. 60 ಮೇಲೆ ಆಮೇಲೆ ಮತ್ತೆ ಕಟ್ ಆಗಲ್ಲ, ಅಮೌಂಟ್ ಕಟ್ ಆಗಲ್ಲ. 60 ವರ್ಷ ಆದ್ಮೇಲೆ ನೀವು 100 ವರ್ಷ ತನಕ ಬದುಕಿದ್ದೀರಾ, ತಿಂಗಳಿಗೆ 5,000 ಬರ್ತಾನೆ ಇರುತ್ತೆ. ತಿಂಗಳ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ. ಬರಲ್ಲ. ಇಲ್ಲ ಸರ್ ನಾವು 10 ವರ್ಷ ಕಟ್ಟಿದ್ವಿ ಸರ್, ನಾವು ನಮ್ ಬೇಡ ಸರ್ ಅಂದ್ರೆ ಬೇಕಾದ್ರೆ ಬ್ಯಾಂಕ್ ಹೋಗಿ ನೀವು ಒಂದು ಇದು ಮಾಡ್ಕೊಳ್ಳಿ, ಲೆಟರ್ ಕೊಟ್ರಾಗ ನಿಮ್ ಅಮೌಂಟ್ ಎಷ್ಟು ಕಟ್ ಆಗಿದೆ ಅದಕ್ಕೆಲ್ಲ ಬೇಕಾದ್ರೆ ಬಡ್ಡಿ ಬೇಕಾದ್ರೆ ಹಾಕೊಟ್ಬಿಡ್ತಾರೆ ವಾಪಸ್. ಆ ಸ್ಕೀಮ್ ಮಾತ್ರ, ಇನ್ಸೂರೆನ್ಸ್ ವಾಪಸ್ ಕೊಡಲ್ಲ. ಓಕೆನಾ. ಅದು ಇನ್ನೊಂದು 2 ಲಕ್ಷ ಬರ್ತಾ ಇತ್ತು ಅವ್ರಿಗೆ. ಓಕೆನಾ, ಅದು ತಿಳ್ಕೊಳ್ಳಿ. ಮತ್ತೆ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಏನಾದ್ರು 10 ರೂಪಾಯಿ ಕಾಯಿನ್ಸ್ ಹತ್ರ ಇಟ್ಕೊಂಡಿದ್ದೀರಾ? 10 ರೂಪಾಯಿ ಕಾಯಿನ್ಸ್ ಇದೆಯಾ? ಈಗ ಆಲ್ರೆಡಿ ಚಲಾವಣೆ ಆಗ್ತಾ ಇದೆ, ಗೊತ್ತಲ್ಲ ನಿಮ್ಗೆಲ್ಲ? ಗೊತ್ತಿಲ್ವಾ? ಗೊತ್ತಲ್ವಾ? ಬ್ಯಾಂಕ್ ಅಲ್ಲಿ ಕೊಡ್ಬೋದು. ಇಲ್ಲ 85 పైసా పడుతుంది. 85 పైసా పడుతుంది అంటే 1 రూపీ కన్నా తక్కువ పడుతుంది. సో ఎవరైనా ఊర్లో కానీ ఒక 10 మెంబర్స్ కానీ గ్యాదర్ అయి ఉంటే వాళ్ళ సిబిల్ చెక్ చేసి వాళ్ళందరూ కూడా సంఘ అకౌంట్లు ఇస్తుంటాము. తర్వాత ఇంకా సార్ చెప్పినట్టు మీకు ఇది ఉన్నాయి కదా, స్కీమ్స్ ఉన్నాయి కదా, గవర్నమెంట్ స్కీమ్స్. అది సురక్ష బీమా యోజన, అటల్ పెన్షన్ బీమా యోజన, అవి కూడా ఉన్నాయి. అటల్ పెన్షన్ యోజన అంటే తెలుసు కదా, ఇప్పుడు నార్మల్ గా వచ్చేసి 60 years తర్వాత అందరికి పెన్షన్ వస్తూ ఉంటుంది. అలా కాకుండా అందరికి వచ్చే విధంగా ఏంటంటే గవర్నమెంట్ వాళ్ళు అటల్ పెన్షన్ యోజన పెట్టేస్తున్నారు. సో 1000 రూపాయల నుంచి 5,000 వరకు. సో దానికి మీరు అమౌంట్ కట్టుకున్న ప్రకారం వచ్చేసి వస్తుంటుంది. ఓకేనా. నెక్స్ట్ వచ్చేసి జీవన్ జ్యోతి యోజన సార్ చెప్పున్నారు. తర్వాత సురక్ష బీమా యోజన. జీవన్ జ్యోతి యోజన అంటే సంవత్సరానికి వచ్చేసి 430 రూపాయలు కట్ అవుతుంది, 420 రూపాయలు కట్ అవుతుంది. అది కూడా 2 lakhs వరకు వస్తుంది ఏదైనా ఏమైనా వచ్చినా. తర్వాత సురక్ష బీమా యోజన అది సంవత్సరానికి వచ్చేసి 20 రూపాయలు కట్ అవుతుంది. అది గవర్నమెంట్ స్కీమ్స్ ఉన్నవి. ఫస్ట్ వచ్చేసి క్రాప్ లోన్స్ ఉంటుంది. క్రాప్ లోన్స్ కావాలంటే క్రాప్ లోన్ వస్తారు. అంటే మీరు ఏ క్రాప్ వేస్తారు, టమాటా క్రాప్ కానీ, మ్యాంగో కానీ, తర్వాత ఇంకే క్రాప్ వేసినా కానీ క్రాప్ ప్రకారం మీకు క్రాప్ లోన్స్ వస్తాయి. తర్వాత డైరీ లోన్స్, ఆవులకి వాటి తీసుకోవడానికి డైరీ లోన్స్, గొర్రెలు తీసుకోవడానికి డైరీ లోన్స్, అవి కూడా బ్యాంకులు ఇస్తుంటారు. తర్వాత ఇంక వర్క్ చేసే వాళ్ళకి పర్సనల్ లోన్స్, రిటైర్ అయిన వాళ్ళకి పెన్షన్ లోన్స్, అవి కూడా దొరుకుతాయి. తర్వాత లేడీస్ ఉంటారు కదా, వాళ్ళకి గ్రూప్ లోన్స్ ఉంటుంది, సంఘ అకౌంట్. 10 మెంబర్స్ కానీ జాయిన్ చేసేస్తే వాళ్ళకి కూడా లోన్స్ ఇస్తుంటాము. సో అందుకే సబ్సిడీ ఏం లేదు వీటికి, ఒక క్రాప్ లోన్ తప్ప మిగతా వాటి వీటికి సబ్సిడీ లేదు. వీటికి సంఘ అకౌంట్ కూడా ఇస్తాము. మినిమం వచ్చేసి స్టార్టింగ్ వచ్చేసి 5 lakhs ఇస్తాము, ఒక్కొక్కరికి 50,000. సో దానికి వడ్డీ వచ్చేసి మీకు 85 పైసలు పడుతుంది ఉంటుంది. తర్వాత అది కట్టిన తర్వాత సెకండ్ టైం వచ్చేసి ఒక 8 lakhs. SBI వచ్చేసి జనరల్ ఇన్సూరెన్స్ ఉంది. సో అది వచ్చేసి మీకు ఇయర్లీ వచ్చేసి 200, 400, 1000 రూపీస్ ఇలా అవుతుంది. ఒకవేళ 200 రూపీస్ కట్ అయితే మీకు ఏదైనా యాక్సిడెంటల్ అయితే దానికి 4 lakhs వస్తుంది. 200 రూపీస్ కి 4 lakhs. సపోజ్ 500 కట్ అయితే మీకు 10 lakhs వస్తుంది.
అదేవిధంగా 1000 రూపీస్ కట్టయితే 20 lakh వస్తుంది. ఇది SBI జనరల్ ఇన్సూరెన్స్. తర్వాత ఇంకా మీ స్టూడెంట్స్ ఎవరైనా ఇంట్లో పిల్లలు ఉంటారు కదా, వాళ్ళకి ఎడ్యుకేషన్ లోన్ కూడా లోన్స్ ఇస్తాం. SBI కాదు, అన్ని బ్యాంకులు కూడా లోన్స్ ఇస్తారు. ఎడ్యుకేషన్ లోన్ ప్రొవైడ్ చేస్తాము, క్రాప్ లోన్ ప్రొవైడ్ చేస్తాము, డైరీ లోన్స్ ఉంటాయి, ముద్రా లోన్స్ ఉంటాయి. ఏదైనా చిన్న చిన్న షాపులు ఏదైనా పెట్టుకుంటారు వాటి కూడా ముద్రా లోన్స్ ఉన్నవి. తర్వాత రీసెంట్ గా వచ్చేసి గవర్నమెంట్ వచ్చేసి ఇది మీకు వచ్చేసి 3 lakh వరకు సబ్సిడీ వస్తుంది. సో 2.5% నుంచి 3%, అంటే లక్షకి వచ్చేసి మీకు 77,000 వచ్చేసి ఇంట్రెస్ట్ పడుతుంది. అందులో 2,000, 2,40,000 వరకు గవర్నమెంట్ నుంచి సబ్సిడీ వస్తుంది. క్రాప్ లోన్స్ ఉన్నవి, తర్వాత ఎడ్యుకేషన్ లోన్స్ ఉన్నవి. మీ స్టూడెంట్స్ ఉంటారు కదా పిల్లలు, అది చదువుతుంటే వాళ్ళు కూడా ఎడ్యుకేషన్ లోన్ అనేది ప్రొవైడ్ చేస్తుంటాము. ಸರ್ మీకు ఒక మాట చెప్తాను. ఈ ఒక పంచాయతీ తరఫున మీరు ఫీల్డ్ ఆఫీసర్ వచ్చారు కదా, మీ ఈడ సాఫ్ట్ గా ఉన్నారు. ఆ బ్యాంక్ లోకి వస్తే మెంబర్స్ కానీ ఎవరు వస్తే కానీ నో రెస్పాన్స్. ఒకటి మీరు మీది బ్యాంక్ గవర్నమెంట్, పంచాయతీ గవర్నమెంట్, మెంబర్స్ యాజ్ ఏ గవర్నమెంట్ ఆథరైజ్, బట్ రెస్పాన్సిబిలిటీ వస్తే కొంచెం ప్రిఫరెన్స్ జస్ట్ ఫర్ మీకు సజెషన్ అండ్ ఈ సాఫ్ట్ మీరు ఆ బ్యాంక్ లోకి వస్తే మీరు మేము మాట్లాడగలిగారు. అది కొంచెం గౌరవించండి. అంటే ఆశా వర్కర్ ఎవరి వరకు, హెల్త్ కేర్ ఎవరి వరకు, వాటర్ ఎవరి వరకు, ఆల్ మెంబర్స్ ఎవరి వరకు బోత్ ఆర్ గవర్నమెంట్, బోత్ ఆర్ గవర్నమెంట్, బ్యాంక్ అండ్ పంచాయతీ అంతా కొంచెం గవర్నమెంట్ కొంచెం ప్రిఫరెన్స్ చేయండి. మీరు సాఫ్ట్ ఆడు మాత్రం మీతో మాట్లాడగలరు. జస్ట్ మీటింగ్ అయిపోయి మీరు ఎవరు అంటారు ಅಟ್ಲ ಅನ್ಕೊಡು ಜಸ್ಟ್ ಗೌರ್ಮೆಂಟ್ ಅಲ್ಲ ನಮ್ಮ ಜಿಲ್ಲಾಧಿಕಾರಿ ಕಡೆಯಿಂದ ಮತ್ತೆ ಸಿಒ ಕಡೆಯಿಂದ ಈ ತರ ಕ್ಯಾಂಪ್ಸ್ ನಾವು ಮಾಡ್ತಾ ಇದ್ವಿ. ಓಕೆನಾ, ಅದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ಕೀಮ್ ಇದೆ, APY ಅಂತಾರೆ, ಅಟಲ್ ಪೆನ್ಷನ್ ಯೋಜನೆ ಅಂತ. APY ಅಟಲ್ ಪೆನ್ಷನ್ ಯೋಜನೆ ಅಂತ 18 ರಿಂದ 40 ವರ್ಷ ವಯಸ್ಸಿರೋರು ಮಾತ್ರ ಈ ಸ್ಕೀಮ್. ಈಗ ನಿಮ್ಗೆ ಯಾರು 40 ವರ್ಷ ವಯಸ್ಸಿದ್ರೆ ಅವ್ರಿಗೆ ಆಗುತ್ತೆ. ಇಲ್ಲ ಸರ್ ನಮಗೆ ವಯಸ್ಸು ಜಾಸ್ತಿ ಆಗಿದೆ ಅಂದ್ರೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಹತ್ರ ಯಾರಾಗಿದ್ರೆ ಅವ್ರು ಬೇಕಾದ್ರೆ ಮಾಡಿಸ್ಕೋಬಹುದು. ಎಕ್ಸಾಂಪಲ್ ನಿಮ್ಮ ಮನೇಲಿ ಏನಾದ್ರು ಹೆಣ್ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು, 18 ವರ್ಷ ಹುಡುಗ ಇಲ್ಲ ಹುಡುಗಿ ಇದ್ದಾರೆ, 1 ತಿಂಗಳಿಗೆ 42 ರೂಪಾಯಿ ನೀವು ಅಮೌಂಟ್ ಕಟ್ ಮಾಡಿಸ್ಕೊಂತ ಹೋದ್ರೆ ಒಂದ್ಸಲ ಮಾಡಿಸ್ಕೊಂಡ್ರೆ ಸಾಕು, ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇದ್ರೆ ಕಟ್ ಆಗ್ತಾ ಹೋಗ್ತಾ ಇರುತ್ತೆ. ಅವ್ರಿಗೆ 60 ವರ್ಷ ಆದ್ಮೇಲೆ ಅಂದ್ರೆ ವಯಸ್ಸಾಗಿರುತ್ತೆ ಅನ್ಕೊಳ್ಳಿ, ಆ ಟೈಮ್ಗೆ ಅವ್ರಿಗೆ ಬ್ಯಾಂಕ್ ಕಡೆಯಿಂದ 1,000 ರೂಪಾಯಿ ಅವ್ರಿಗೆ ಪೆನ್ಷನ್ ತರ ಬರ್ತಾ ಇರುತ್ತೆ. ತಿಂಗಳ ನೀವು 100 ವರ್ಷ ಬದುಕಿದ್ರಾ, ತಿಂಗಳಿಗೆ ಅವ್ರಿಗೆ ಪೆನ್ಷನ್ 1,000 ಬರ್ತಾ ಹೋಗ್ತಾ ಇರುತ್ತೆ. ಇನ್ ಕೇಸ್ ಇಲ್ಲ ಸರ್ ನಮ್ಗೆ ಇನ್ನ ಜಾಸ್ತಿ ಅಮೌಂಟ್ ಬರ್ಬೇಕು ಅನ್ಕೊಂಡ್ರೆ ನೀವು ತಿಂಗಳಿಗೆ 210 ರೂಪಾಯಿ ನೀವು ಕಟ್ ಮಾಡಿಸ್ಕೊಂಡ್ರೆ, ಅದೇ 18 ವರ್ಷ ಹುಡುಗನಿಗೆ 60 ವರ್ಷ ಆದ್ಮೇಲೆ ಅವರಿಗೆ ವಯಸ್ಸಾಗಿದೆ ಅನ್ಕೊಳ್ಳಿ, ಅವರಿಗೆ ಬ್ಯಾಂಕ್ ಕಡೆಯಿಂದ 5,000 ರೂಪಾಯಿ ಬರುತ್ತೆ. ತಿಂಗಳು 5,000 ಬರ್ತಾ ಇರುತ್ತೆ. ಇದು ಯಾಕೆ ಸ್ಕೀಮ್ ಮಾಡಿದಾರೆ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಅಂತ. 60 ವರ್ಷ ಆದ್ಮೇಲೆ ಕೆಲವೊಂದು ಮನೆಯಲ್ಲಿ ಮಾಹಿತಿ ತಗೊಂಡು ಯಾರ್ಯಾರು ರೈತರಿಗೆ ಅವ್ರ ಕಡೆಯಿಂದ ಅನುಕೂಲ ಆಗುತ್ತೋ ಅದನ್ನ ವಿವರವಾಗಿ ಅವ್ರು ಹೇಳ್ತಾರೆ, ಅದನ್ನ ರೈತರಿಗೆ ತಲುಪಿಸಿ ಅವ್ರ ಕಡೆಯಿಂದ ಒಂದು ಸಿಗುವ ಸೌಲಭ್ಯಗಳನ್ನ ಅವ್ರಿಗೆ ತಿಳಿಸಿ ಮನವರಿಕೆ ಮಾಡಿ ಆ ಸೌಲಭ್ಯಗಳನ್ನು ಪಡೆಯಲು ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ಸಭೆಯಲ್ಲಿ ನಾನು ವಿನಂತಿಸ್ಕೊಂತಾ ಇದ್ದೀನಿ. ಮತ್ತು ಅದೇ ರೀತಿ ನಮ್ಮ ಬ್ಯಾಂಕ್ ವತಿಯಿಂದ ಬಂದಿರ್ತಕ್ಕಂಥ ನಮ್ಮ ವೆಂಕಟೇಶ್ವರವರೆಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬ್ಯಾಂಕ್ ವತಿಯಿಂದ ಸಿಗುವ ಸೌಲಭ್ಯಗಳು ಮತ್ತು ಅದ್ರ ಬಗ್ಗೆ ವಿವರಗಳನ್ನು ಈ ಒಂದು ಸಭೆಯಲ್ಲಿ ಅವರು ಮಂಡಿಸ್ತಾರೆ. ಅದ್ರ ಬಗ್ಗೆನೂ ನೀವು ಒಂದು ವಿವರವಾದ ಒಂದು ಮಾಹಿತಿಯನ್ನ ಪಡಿಬೇಕಂತಂದ್ಬಿಟ್ಟು ಈ ಒಂದು ಸಭೆಯಲ್ಲಿ ನಾನು ವಿನಂತಿಸ್ಕೊಂತಾ ಇದ್ದೀನಿ. ಮೊದಲಿಗೆ ಅಟಲ್ ಭೂಜಲ್ ಯೋಜನೆಯಿಂದ ಬಂದಿರತಕ್ಕಂತ ನಮ್ಮ ಗ್ರಾಮ ಪಂಚಾಯತ್ ನೀರಿನ ಬಳಕೆ ಪ್ರಮಾಣ ಹೆಂಗೆ ಏನು ಅದ್ರ ಬಗ್ಗೆ ಹೆಂಗೆ ನಾವು ಸದ್ಬಳಕೆ ಮಾಡ್ಕೋಬೇಕು ಅದ್ರ ವಿವರವಾದ ಒಂದು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ನವೀನ್ ಸರ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತಿಸ್ತಾ ಮಾಹಿತಿ ನೀಡಲು ಕೋರುತ್ತೇನೆ. ಜೋರು ಚಪ್ಪಾಳೆ. ದಿನ ನಾವು ನೀರನ್ನ ಬರೀ ಅಂತರ್ಜಲ ನೀರನ್ನೇ ಉಪಯೋಗಿಸ್ತಾ ಇದ್ದೀವಿ. ನೀರಿನ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಅಂತರ್ಜಲ ಅಂತರ್ಜಲದ್ದು ಅಟಲ್ ಭೂಜಲ್ ಯೋಜನೆ ಪ್ರಾಜೆಕ್ಟ್ ನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಒಂದು ಬ್ಲೂ ಕಲರ್ ಬಾಕ್ಸ್ ಬಂದಿದೆ, ಪಶು ಇಲಾಖೆ ಕಾಂಪೌಂಡ್ ಒಳಗಡೆ ಒಂದು ಬ್ಲೂ ಕಲರ್ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಪ್ರತಿ 6 ಗಂಟೆಗೆ ಒಂದ್ಸರ್ತಿ ನಮಗೆ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ಗೆ ಪ್ರತಿ 6 ಗಂಟೆಗೆ ಒಂದ್ಸರ್ತಿ ನಮ್ಗೆ ವಾಟರ್ ಲೆವೆಲ್ ಈ ಪಂಚಾಯತಿಯಲ್ಲಿ ನೀರಿನ ಮಟ್ಟ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅಂದ್ರೆ ಯಾರು ಎಲಿಜಿಬಿಲಿಟಿ ಇದ್ರೆ ಅವ್ರಿಗೆ ಡ್ರಿಪ್ ಸ್ಪ್ರಿಂಕ್ಲರ್ ಅಂದ್ರೆ ಯಾವುದೇ ಕ್ಯಾಸ್ಟ್ ಅಂದ್ರೆ ಯಾವುದೇ ಜಾತಿ ಭೇದ ಭಾವ ಇರಲ್ಲ, ಪ್ರತಿಯೊಬ್ಬರಿಗೂ 90% ಸಬ್ಸಿಡಿ ಇರುತ್ತೆ. ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಏನೇನಪ್ಪ ಅಂತಂದ್ರೆ ಯಾರ ಹೆಸರಲ್ಲಿ ಜಮೀನು ಇರುತ್ತೋ ಅವ್ರದ್ದು ಪಾಣಿ ಬೇಕಾಗುತ್ತೆ, ಮತ್ತೆ ಅವ್ರದ್ದು ಪಾಸ್ಬುಕ್, ಫೋಟೋಸು, ಮತ್ತೆ ಬೆಳೆ ದೃಢೀಕರಣ ಪತ್ರ, ಸಣ್ಣ ರೈತರ ಪ್ರಮಾಣ ಪತ್ರ, ಮತ್ತೆ ನೀರು ಮತ್ತು ಮಣ್ಣು ಟೆಸ್ಟ್ ಮಾಡಿರೋ ರಿಪೋರ್ಟ್ ಒಂದು, 100 ರೂಪಾಯಿ ಬಾಂಡ್ ಪೇಪರ್ ಒಂದು. ಇದ್ರ ಜೊತೆಗೆ
ನೀರು ಮತ್ತು ಮಣ್ಣು ರಿಪೋರ್ಟ್ ಟೆಸ್ಟ್ ಮಾಡಿರೋ ರಿಪೋರ್ಟ್. ಇದ್ರ ಜೊತೆಗೆ ಮತ್ತಿರ್ಗ 5 ವರ್ಷ ಒಳಗಡೆ ಯಾವ್ದು ತಗೊಂಡಿರಬಾರ್ದು ಅಂತ ಹೇಳ್ಬಿಟ್ಟು ಒಂದು NOC ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ನಮ್ ಕೈಯಾದ್ರೂ ಕೊಟ್ಟಾದ್ರೂ ಸರಿ, ಇಲ್ಲ ನೀವೇ ಡೈರೆಕ್ಟ್ ಕೃಷಿ ಇಲಾಖೆ ಹೋಗಿ ಅರ್ಜಿ, ಈ ಡ್ರಿಪ್ ಸ್ಪ್ರಿಂಕ್ಲರ್ ಇದು ನಿಮ್ಗೆ ಸಿಗುತ್ತೆ, ಸೌಲಭ್ಯ ಸಿಗುತ್ತೆ. ಇದ್ರ ಜೊತೆಗೆ ಮತ್ತಿರ್ಗ ತೋಟಗಾರಿಕೆ ಇಲಾಖೆಯಿಂದ ಪಾಲಿ ಹೌಸ್ ಕೊಡ್ತಾ ಇದಾರೆ, ಅದಕ್ಕೂ 90% ಸಬ್ಸಿಡಿ ಇರುತ್ತೆ. ಈಗ 5 ಎಕರೆ ಒಳಗಡೆ ಇದ್ರೆ ಅವರು ಸಣ್ಣ ರೈತರಾಗಿರ್ತಾರೆ, ಮತ್ತೆ 5 ಎಕರೆ ಮೇಲೆ ಇದ್ರೆ ಅವರು ದೊಡ್ಡ ರೈತರಾಗಿರ್ತಾರೆ, ಅವ್ರಿಗೆ 40% ಇರುತ್ತೆ. 5 ಎಕರೆ ಒಳಗಡೆ ಇದ್ರೆ ಅವ್ರಿಗೆ 90% ಇರುತ್ತೆ. ಇಷ್ಟು ಸೌಲಭ್ಯ ಇದೆ ನಮ್ಮ ಅಟಲ್ ಭುಜಲ್ದು. ಸೊ ಯಾರಾದ್ರೂ ರೈತರು ಎಲಿಜಿಬಿಲಿಟಿ ಇದ್ರೆ ಈ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ನಮ್ಮ ಕೈಯಲ್ಲಾದ್ರೂ ಕೊಡ್ರಿ, ಇಲ್ಲಾಂದ್ರೆ ನೀವೇ ಡೈರೆಕ್ಟ್ ಡಿಪಾರ್ಟ್ಮೆಂಟ್ಗೆ ಕೃಷಿ ಇಲಾಖೆ ಎತ್ಕೊಂಡು ಹೋಗಿ ನೀವು ಕೊಟ್ಟಾದ್ರೂ ಸರಿ. ಇದಕ್ಕೆ ನಾವು ಒಂದು ಅರ್ಜಿ ಹಾಕಿ ಈ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ನಮ್ಗೆ ಅರ್ಜಿ ಕೊಡ್ತೀವಿ. ಅರ್ಜಿನ ಅಟ್ಯಾಚ್ ಮಾಡಿ ನಮ್ದು ಸೀಲು ಸೈನ್ ಒಂದು ಹಾಕೊಟ್ರೆ ಸ್ವಲ್ಪ ಬೇಗ ನಿಮ್ಗೆ ಎಲಿಜಿಬಿಲಿಟಿ ಸಿಗತ್ತೆ, ಅಂದ್ರೆ ನಿಮ್ಗೆ ಸಿಗತ್ತೆ ಅನುಕೂಲ. ಸೊ ಇಷ್ಟಿರುತ್ತೆ ನಮ್ದು ಅಟಲ್ ಭುಜಲ್ದು. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಫಂಡ್ ಎಷ್ಟು ರಿಲೀಸ್ ಶ್ರೀನಿವಾಸಪುರ ತಾಲೂಕ್ ಫುಲ್ ಹೋಗ್ಲಿಕ್ಕೆ ಅಂತಲ್ಲ, ತಾಲೂಕೆಲ್ಲ ಸೇರಿ ಇಷ್ಟು ಅಮೌಂಟ್ ರಿಲೀಸ್ ಆಗಿದೆ. ಲಾಸ್ಟ್ ವರ್ಷದ ಎಷ್ಟು ರಿಲೀಸ್ ಆಗಿದೆ? ಲಾಸ್ಟ್ ವರ್ಷ ಇಲ್ಲ, ಅಟಲ್ ಭುಜಲ್ ಯೋಜನೆ ಲಾಸ್ಟ್ ವರ್ಷ ಯಾವ್ದು ರಿಲೀಸ್ ಆಗಿಲ್ಲ, ಈ ವರ್ಷ ಮಾತ್ರ ರಿಲೀಸ್ ಆಗಿದೆ. ಅಷ್ಟರಲ್ಲಿ ನೀವು ಯಾರಾದ್ರೂ ಎಲಿಜಿಬಿಲಿಟಿ ಇದ್ರೆ, ಅಂದ್ರೆ 5 ವರ್ಷ ಒಳಗಡೆ ಯಾವ್ದು ತಗೊಂಡಿರ್ಬಾರ್ದು ಅದಂತ ಹೇಳ್ಬಿಟ್ಟು ಒಂದು NOC ತಗೋಬೇಕಾಗುತ್ತೆ. ಆ NOC ತಗೊಂಡು ಭೀಮಾ ಯೋಜನೆ ಅಂತ 1 ವರ್ಷಕ್ಕೆ 20 ರೂಪಾಯಿ ಕಟ್ ಆಗ್ತಾ ಇರುತ್ತೆ ನಿಮ್ಮ ಅಕೌಂಟ್ ಕಡೆಯಿಂದ. ಇದು ಏನಕ್ಕಂದ್ರೆ ಇನ್ ಕೇಸ್ ನಾವು ಹೊರಗಡೆ ಹೋಗೋ ಟೈಮಲ್ಲಿ ಬೈಕ್ ಅಲ್ಲಿ, ಬಸ್ ಅಲ್ಲಿ, ಇನ್ ಕೇಸ್ ಬರೀ ವಾಕ್ ಹೋಗ್ತಾ ಇರ್ತೀವಿ, ನಮ್ ಟೈಮ್ ಸರಿಯಿಲ್ಲ ಅನ್ನೋ ಟೈಮಲ್ಲಿ ಇನ್ ಕೇಸ್ ಆಕಸ್ಮಿಕ ನಮ್ಗೆ ಸಾವು ಸಂಭವಿಸಿದಾಗ ನಮ್ಮ ಕುಟುಂಬ ನಾಮಿನಿಗೆ ಪ್ರಾಣ ಬರಲ್ಲ. ಯಾರಿಗೆ ಆಗಿರ್ಬೋದು, ನಮ್ಮನೆ ಆಗಿರ್ಬೋದು, ನಿಮ್ಮನೆ ಆಗಿರ್ಬೋದು, ಅಟ್ಲೀಸ್ಟ್ ಆ ಕುಟುಂಬ ನಾಮಿನಿಗೆ ಬ್ಯಾಂಕ್ ಕಡೆಯಿಂದ ವರ್ಷಕ್ಕೆ ಎಷ್ಟು ಕಟ್ ಆಗ್ತಿದೆ? 20 ರೂಪಾಯಿ ಅಲ್ವಾ? ಆ ಕುಟುಂಬ ನಾಮಿನಿಗೆ ಏನಾದ್ರು ಪ್ರಾಣ ಹೋದ್ರೆ ಆ ನಾಮಿನಿಗೆ 2 ಲಕ್ಷ ಬರುತ್ತೆ. ಆಗೋದು ಬೇಡ, ಜಸ್ಟ್ ಫಾರ್ ಸಜೆಷನ್ ಅಷ್ಟೇ ಹೇಳ್ತಾರೆ. ಅದು PMSB ಅಂತ ಸುಮಾರು 5 ವರ್ಷದಿಂದ ಈ ಸ್ಕೀಮ್ ಇದೆ. ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದನೂ ಈ ತರ ಪ್ರತಿ ಪಂಚಾಯತಿಲಿ ಈ ತರ ಸಭೆಗಳಿಗೆ ಹೋಗಿ ಈ ಸ್ಕೀಮ್ಸ್ ಜನಗಳಿಗೆ ಹೇಳಿ ಅಂತ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. 2 ಲಕ್ಷ, ಇದರ 430 ರೂಪಾಯಿ, 1 2 ಲಕ್ಷ ಇರಲ್ಲ ಅಂತ. ನೀವು ಯಾರು ಮಾಡಿಸ್ಕೊಂಡಿರೋರು ಯಾವುದೇ ಬ್ಯಾಂಕ್ ಅಲ್ಲಿ ಆಗಲಿ, ಒಂದು ಬ್ಯಾಂಕ್ ಅಲ್ಲಿ ನಿಮ್ಗೆ 20 ರೂಪಾಯಿ ಸ್ಕೀಮ್ ಮಾಡಿಸ್ಕೊಳ್ಳಿ. ಅದೇ ಆಕಸ್ಮಿಕ ಅಂದ್ರೆ ಜನಗಳಿಗೀಗ ಒಂದು ಮಾಡ್ತಾ ಇರ್ತೀವಿ, ಇನ್ ಕೇಸ್ ಅಲ್ಲಿ ಹಾವಿಗೆ ಕಚ್ಬೋದು ಹೇಳ್ತೇನೆ ಅಲ್ಲ. ಒಂದು ವರ್ಕಿಂಗ್ ಮೇಡಮ್ ಇಲ್ಲಿ ನಂಬೇಳಿ ಪಂಚಾಯತಿಯಲ್ಲಿ ವರ್ಕಿಂಗ್ ಯಾರೋ ರೈತ ಒಬ್ರಿಗೆ ಹಾವು ಕಚ್ಚಿರ್ಕೊಂಡ್ಬಿಟ್ಟ, ಅವ್ರ ಹೆಂಡತಿ ಪಾಪ 2 ಲಕ್ಷ ಬಂತು, ವರ್ಷಕ್ಕೆ 20 ರೂಪಾಯಿ ಕಟ್ ಆಗಿದೆ ಅಷ್ಟೇ. ಏನೋ ಒಂದು ಕೇಸ್ ಆತರ ಆದಾಗ ಆ ಕುಟುಂಬ ನಾಮಿನಿಗೆ 2 ಲಕ್ಷ ಬರುತ್ತೆ. ಇಲ್ಲ ಮರದ ಮೇಲಿಂದ ಬಿದ್ದೋಗ್ಬೋದು, ಇಲ್ಲ ನೀರಲ್ಲಿ ಮುಳುಗಿ ಸಾಯ್ಬೋದು, ಈ ತರ ಏನೇ ಆಕಸ್ಮಿಕ ಅವಘಡ ಸಂಭವಿಸಿದಾಗ ಆ ಕುಟುಂಬ ನಾಮಿನಿಗೆ 2 ಲಕ್ಷ ಬರುತ್ತೆ. ಇನ್ ಕೇಸ್ ಅವ್ರೇನೋ ಫಿಸಿಕಲಿ ಏನಾದ್ರು ಡ್ಯಾಮೇಜ್ ಆದ್ರೆ ಅವ್ರಿಗೆ 1 ಲಕ್ಷ ಕೊಡ್ತಾರೆ ಕುಟುಂಬ ನಾಮಿನಿಗೆ. ಓಕೆನಾ? ದಯವಿಟ್ಟು ಅದನ್ನ ನೀವು ಯಾರು ಮಾಡಿಸ್ಕೊಂಡಿಲ್ವೋ, ನೀವು ಮಾತ್ರ ಅಲ್ಲ, ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಮೆಂಬರ್ಸ್ ಇದ್ದಾರೆ, ಮತ್ತೆ ಇಲ್ಲಿ ಆಶಾ ವರ್ಕರ್ಸ್ ಇದ್ದಾರೆ, ನೀವು ಮಾಡ್ಕೊಂಡ್ರೆ ಸಾಲದು. ಕಂಪಲ್ಸರಿ ನಿಮ್ ಮನೆಯಲ್ಲೆಲ್ಲ ಯಾರು 18 ರಿಂದ 70 ವರ್ಷ ವಯಸ್ಸಾರೋ ಅವರೆಲ್ಲ ಮಾಡಿಸ್ಕೋಬೇಕು. ನಮ್ಮ ಡಿಸ್ಟ್ರಿಕ್ಟ್ ಸ್ವಲ್ಪ ಸ್ಕೋರ್ ಜಾಸ್ತಿ ಮಾಡಿಸ್ಬೇಕಂತ ಅದು ಈ ಅದರಲ್ಲಿ ಇರೋದು. ಓಕೆನಾ? ಯಾರು ಮಾಡ್ಸಿಲ್ವೋ ಬೇಕಾದ್ರೆ ಅಪ್ಲಿಕೇಶನ್ಸ್ ಇದೆ, ಈಗ ನಮ್ಮ ಫೀಲ್ಡ್ ಆಫೀಸರ್ ಬರ್ತಿದ್ದಾರೆ, ಈಗ ಅಪ್ಲಿಕೇಶನ್ ಕೊಡ್ತೀವಿ, ಫಿಲ್ ಮಾಡ್ಬೇಕಾದ್ರೆ ನೀವು ಕೊಡ್ಬೋದು ಅಷ್ಟೇ. ಅಕೌಂಟ್ ನಂಬರು, ಆಧಾರ್ ನಂಬರು. ಮತ್ತೆ ಇನ್ನೊಂದು ಸ್ಕೀಮ್ ಇದೆ, PMJJBY ಅಂತಾರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತ. ಇದು ವರ್ಷಕ್ಕೆ 430 ರೂಪಾಯಿ ಕಟ್ ಆಗುತ್ತೆ. ಇಲ್ಲಿ ನೋಡಿ, ವರ್ಷಕ್ಕೆ 430 ರೂಪಾಯಿ. ಇದು ಯಾವ ತರ ನಮ್ಗೆ ಆ ಸ್ಕೀಮ್ ಸಿಗುತ್ತೆ ಅಂದ್ರೆ, ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲಿ, ನಮ್ಮ ತಾಯಿ ಕೂಡ BP ಇದೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಈಗ ಆಶಾ ವರ್ಕರ್ಸ್ ಎಲ್ಲ ಬಂದಿದ್ದಾರೆ. ಈಗ BP ಇರುತ್ತೆ, ಶುಗರ್ ಇರುತ್ತೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಎಕ್ಸಾಂಪಲ್ ನೀವು ಹೇಳ್ಬೇಕಾದ್ರೆ, ಈಗ ನಮ್ಮ ಕನ್ನಡ ಹೀರೋ ಇದ್ರಲ್ಲ ಮೊನ್ನೆ ಪುನೀತ್ ರಾಜ್ಕುಮಾರ್, 3 ವರ್ಷ ಆಯ್ತು, ಚೆನ್ನಾಗಿ ಫಿಟ್ ಆಗಿದ್ರು, ಬಟ್ ಹಾರ್ಟ್ ಅಟ್ಯಾಕ್ ಬಂದು ತಿರ್ಕೊಂಡ್ಬಿಟ್ರು. ಅವ್ರ ಹತ್ರ ಕೋಟಿ ದುಡ್ಡಿದೆ, ಬಟ್ ಏನ್ ಮಾಡಕ್ಕಾಗುತ್ತೆ? ಪ್ರಾಣ ಹೋಯ್ತು ಅಲ್ವಾ? ಆತರ ನಮ್ಮಲ್ಲಿ ಇನ್ ಕೇಸ್ ಆದರೆ ಆ ಕುಟುಂಬ ನಮ್ಗೆ ವರ್ಷಕ್ಕೆ 430 ರೂಪಾಯಿ ಕಟ್ ಆಗ್ತಾ ಇರುತ್ತೆ. ಏನಾದ್ರು ಆತರ ತಿರ್ಕೊಂಡ್ರೆ ಆ ಮನೆ ನಮ್ಗೆ 2 ಲಕ್ಷ ಬರುತ್ತೆ. ಯಾರು 50 ವರ್ಷ ಒಳಗಡೆ ಇದ್ದಾರೋ ಅವ್ರಿಗೆ ಈ ಸ್ಕೀಮ್ ಆಗುತ್ತೆ, ಈ ಸ್ಕೀಮ್ ಆಗುತ್ತೆ, 2 ಆಗುತ್ತೆ. ಅದು ಮಾಡಿಸ್ಕೋಬೇಕಾದ್ರೆ. ಓಕೆನಾ? ದಯವಿಟ್ಟು ನೀವು ಯಾರು ಮಾಡಿಸ್ಕೊಂಡಿಲ್ವೋ ಅದು ಮಾಡಿಸ್ಕೊಂಡ್ರೆ 50 ವರ್ಷ ಒಳಗಡೆ ಇರೋರು ಮಾತ್ರ 2 ಮಾಡಿಸ್ಕೋಬಹುದು. ಇಲ್ಲ ಸರ್, ನಮ್ಗಿನ್ನ ವರ್ಷಕ್ಕೆ 20 ರೂಪಾಯಿ ಸಣ್ಣ ಅಮೌಂಟ್, ಇಲ್ಲ 430 ರೂಪಾಯಿ ಸಣ್ಣ ಅಮೌಂಟ್, ನಮ್ಗೆ SBI ಅಕೌಂಟ್ ಇದಿಲ್ಲ, ಗ್ರಾಮೀಣ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂತ ನೀವೇನಾದ್ರು ಇದ್ರೆ ನಿಮ್ಮ ಅಕೌಂಟ್, ನಿಮ್ ಸರ್ವಿಸ್ ಬ್ಯಾಂಕ್ ವರ್ಷಕ್ಕೆ 1000 ರೂಪಾಯಿ ಸ್ಕೀಮ್ ಇದೆ. ಎಷ್ಟು? 1 ವರ್ಷಕ್ಕೆ 1000 ರೂಪಾಯಿ ಸ್ಕೀಮ್ ಇದೆ. ಅದೇನಾದ್ರು ಮಾಡಿಸ್ಕೊಂಡಿದ್ರೆ ನೀವೇನಾದ್ರು ಈ ತರ ಆಕಸ್ಮಿಕ ತೀರ್ಕೊಂಡ್ರೆ ಆ ಕುಟುಂಬ ನಮ್ಗೆ 20 ಲಕ್ಷ ಬರುತ್ತೆ.
ನಮ್ಮೀಗ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಎಡಿ ರಾಮಪ್ಪ ಸರ್ಗ್ ಮಾಡಿಸಿದ್ವಿ, ನಮ್ಮ ಇಒ ಸರ್ಗ್ ಮಾಡಿಸಿದ್ವಿ, ನಾವು ಮಾಡಿಸ್ಕೊಂಡಿದೀವಿ. ವರ್ಷಕ್ಕೆ 1000 ರೂಪಾಯಿ ಎಷ್ಟೋ ಖರ್ಚು ಮಾಡ್ಕೊಂತೀವಿ ಅಲ್ವಾ, ವರ್ಷಕ್ಕೆ 1000 ರೂಪಾಯಿ ಆ ಕುಟುಂಬ ಅವ್ರ ಕಡೆಯಿಂದ ಅಮೌಂಟ್ ಕಟ್ಟಾಗಿದೆ. ಇನ್ ಕೇಸ್ ಆಕಸ್ಮಿಕ ಸಾವು ತೀರ್ಕೊಂಡಾಗ ಅದೊಂದು 20 ಲಕ್ಷ ಬರುತ್ತೆ, ಇದೊಂದು 4 ಲಕ್ಷ ಬರುತ್ತೆ, ಒಟ್ಟು 24 ಲಕ್ಷ ಬರುತ್ತೆ. ಈ ದಯವಿಟ್ಟು ನೀವು ಮಾಡಿಸ್ಕೊಂಡ್ರೆ ಒಂದು ಅನುಕೂಲ. ಹೋಗಿದ ಪ್ರಾಣ ಬರಲ್ಲ ಸರ್ ಮನೆಯವ್ರಿಗೆ, ಯಾರಿಗೆ ಆಗಿರ್ಬೋದು, ಬಟ್ ಆ ಕುಟುಂಬ ನಮಗೆ ಸ್ವಲ್ಪ ಅಮೌಂಟ್ ಬಂದ್ರೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೇಡಮ್ ಮೊದಲು ಎಲ್ದೂರಲ್ಲಿ ಇದ್ರು, ಆ ಎಲ್ದೂರು ಪಂಚಾಯತಿಯಲ್ಲಿ ಹೊಸಳ್ಳಿ ಬರುತ್ತೆ. ಹೊಸಳ್ಳಿಯಲ್ಲಿ ಒಬ್ಬ ವಾಟರ್ ಮ್ಯಾನ್ 20 ರೂಪಾಯಿ ಸ್ಕೀಮ್ ಮಾಡಿಸ್ಕೊಂಡಿದ್ರು, 430 ರೂಪಾಯಿ ಸ್ಕೀಮ್ ಮಾಡಿಸ್ಕೊಂಡಿದ್ರು. ಅವ್ರು ಕೋಲಾರ ಎಲ್ಲ ಮದುವೆ ಹೋಗಿ ಬರೋ ಟೈಮಲ್ಲಿ ಏನೋ ಬೈಕ್ ಹಾಕೊಂಡು ತಿರ್ಕೊಂಡ್ಬಿಟ್ರು, ಪ್ರಾಣ ಹೋಯ್ತು. ಅಟ್ಲೀಸ್ಟ್ ಆ ಕುಟುಂಬ ನಮ್ಗೆ 4 ಲಕ್ಷ ಬಂತು ಅವ್ರ ಇಂಟಿಗೆ. ಈ ಸ್ಕೀಮ್ಸ್ 2 ಮಾಡಿಸ್ಕೊಂಡಿದ್ರು, ಏನೋ ಒಂದು ಅನುಕೂಲ ಆಯ್ತಲ್ವಾ ಅಲ್ವಾ. ಅದಕ್ಕೋಸ್ಕರ ದಯವಿಟ್ಟು ನೀವು ಯಾರು ಮಾಡಿಸ್ಕೊಂಡಿಲ್ವೋ ನೀವು ಮಾಡಿಸ್ಕೊಂಡು